ಕರ್ನಾಟಕದ ಜನರೇ ಬಸ್ ಬಂದ್ ಆಗುವಂತ ಚಿಂತೆಯನ್ನ ಬಿಡಿ. ಯಾಕಂದ್ರೆ ನಾಳೆ ಎಂದಿನಂತೆ ಬಸ್ನ ಸಂಚಾರ ನಡೆಯುತ್ತೆ. ಕರ್ನಾಟಕ ಜನರು ಚಿಂತೆಯನ್ನ ಬಿಡಬೇಕು. ನಾಳೆ ಎಂದಿನಂತೆ ಸಂಚರಿಸಲಿವೆ ಸರ್ಕಾರಿ ಬಸ್ಗಳು. ಮುಷ್ಕರ ವಾಪಸ್ ಪಡೆದ ಜಂಟಿ ಕ್ರಿಯಾ ಸಮಿತಿ. ನಾಳೆ ಎಂದಿನಂತೆ ಓಡಾಡಲಿವೆ ಸಾರಿಗೆ ಬಸ್ಗಳು. ಜನರ ಚಿಂತೆ ದೂರ ಮಾಡಿದ ಜಂಟಿ ಕ್ರಿಯಾ ಸಮಿತಿ. ಹೈಕೋರ್ಟ್ ಸೂಚನೆ ಬೆನ್ನಲ್ಲೇ ಮುಷ್ಕರ ವಾಪಸ್. ನಾವು ನಾಳೆ ಬಂದ್ ಮಾಡಲ್ಲ, ಸಿಎಂ ಸಭೆ ಕರಿಬೇಕು. ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಒತ್ತಾಯವನ್ನ ಮಾಡ್ತಾ ಇದೆ. ಕರ್ನಾಟಕದ ಜನ ಗಮನಿಸಬೇಕು, ನಾಳೆ ಬಸ್ ಬಂದ್ ಇರಲ್ಲ, ಸರ್ಕಾರಿ ವಾಹನಗಳ ಓಡಾಟ ಇರುತ್ತೆ. ಮುಷ್ಕರ ವಾಪಸ್ ಪಡೆದ ಜಂಟಿ ಕ್ರಿಯಾ ಸಮಿತಿ. ಹೈಕೋರ್ಟ್ ಸಹಿತ ಇದಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ನೀವು ಬಂದ್ ಮಾಡಂಗಿಲ್ಲ ಅಂತ ಸರ್ಕಾರದ ಜೊತೆ ಇದ್ರ ಬಗ್ಗೆ ಮಾತುಕತೆ ನಡೆಸಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ. ಲಕ್ಷ್ಮಿ, ಇದೀಗ ಬಸ್ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಗೊಂದಲಗಳಿತ್ತು, ಪ್ರಶ್ನೆಗಳಿತ್ತು. ಬಸ್ ಬಂದ್ ಇರುತ್ತಾ, ಬಸ್ ಓಡಾಟ ನಡೆಸುತ್ತಾ ಇಲ್ವಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಜಂಟಿ ಕ್ರಿಯಾ ಸಮಿತಿ ಸಹಿತ ಹೇಳಿದೆ ನಾಳೆ ಬಸ್ಗಳ ಓಡಾಟ ಆಗುತ್ತೆ ಅಂತ. ಏನೆಲ್ಲ ಅಪ್ಡೇಟ್ಸ್ ಇದೆ ಲಕ್ಷ್ಮಿ ಈ ಬಗ್ಗೆ? ಎಸ್ ವನಿತಾ, ಇವತ್ತಿನವರೆಗೂ ಸಹ, ಇವತ್ತು ಬೆಳಗ್ಗೆವರೆಗೂ ಸಹ ನಾಳೆ ಮುಷ್ಕರ ಆಗುತ್ತೆ, ಬಸ್ ಬಂದಿರುತ್ತೆ ಅನ್ನುವಂತಹ ಮಾಹಿತಿ ಇತ್ತು. ಆದರೆ ಇವತ್ತು ಏನು ಹೈಕೋರ್ಟ್ ಮಧ್ಯೆ ಪ್ರವೇಶಿಸಿ ಒಂದು ಆದೇಶವನ್ನು ಹೊರಡಿಸುತ್ತೆ. ಏನು ಸರ್ಕಾರದ ಜೊತೆಗೆ ಸಭೆಯನ್ನು ಮಾಡಿ ಬಳಿಕ ನೀವು ಏನು ಪ್ರೊಸೀಜರ್ ಇದೆ ಮಾಡಬೇಕು ಅಂತ ಹೇಳಿ. ಸೊ ಇವತ್ತು ಮುಷ್ಕರವನ್ನು ಹಿಂಪಡೆದಿರುವಂತಹದ್ದು. ಅಂದರೆ ಕೋರ್ಟ್ ಏನು ಸೂಚನೆಯನ್ನು ನೀಡಿದೆ, ನಾವು ಅದನ್ನು ಪಾಲನೆ ಮಾಡ್ತೀವಿ ಅನ್ನುವಂಥದ್ದನ್ನು ಸಹ ಜಂಟಿ ಕ್ರಿಯಾ ಸಮಿತಿ ಈಗ ಹೇಳಿದೆ. ಸೊ ನನ್ನೊಟ್ಟಿಗೆ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರಾಗಿರುವಂಥ ವಿಜಯ್ ಭಾಸ್ಕರ್ ಅವರು ಇದ್ದಾರೆ. ನಾನು ಅವರನ್ನ ಮಾತನಾಡಿಸ್ತಾ ಹೋಗ್ತೀನಿ ವನಿತಾ. ಯಾಕೆ ಅಂತಂದ್ರೆ ಯಾವ ರೀತಿಯಾಗಿರೋ ಪ್ರೊಸೀಜರ್ನ ಮಾಡ್ತಾ ಹೋಗ್ತಾ ಇದ್ದಾರೆ, ನಾಳೆ ಯಾವ ರೀತಿಯಾಗಿ ಕ್ರಮಗಳನ್ನ ಕೈ ತಗೊಳ್ತಾರೆ ಅಂತ ಹೇಳಿ. ಸರ್, ಈಗ ನೀವು ನಿಮ್ಮ ಮುಷ್ಕರವನ್ನ ಹಿಂಪಡೆದಿದ್ರಿ, ನೀವು ಯಾವ ರೀತಿಯಾಗಿ ಸೂಚನೆಯನ್ನ ಫಾಲೋ ಮಾಡ್ತೀರಾ? ಈಗ ನಾವು ಮುಖ್ಯಮಂತ್ರಿಗಳಿಗೆ 29ನೇ ತಾರೀಕು ಏಪ್ರಿಲ್ ಮುಷ್ಕರದ ನೋಟಿಸ್ ಕೊಟ್ವಿ. ಈಗ ಹೈಕೋರ್ಟು ನಮಗೆ ಮುಷ್ಕರನ ನೀವು ಹಿಂತಗೋಬೇಕು ಅಂತ ಹೇಳಿ ಆದೇಶ ಮಾಡಿದೆ. ನಾವು ಈಗ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದು ನಾವು ಮುಷ್ಕರವನ್ನು ಹೈಕೋರ್ಟ್ ಆದೇಶದ ಮೇಲೆ ವಾಪಸ್ ತಗೊಂಡಿದ್ದೀವಿ ಅಂತ ಹೇಳ್ತೀವಿ. ಮತ್ತು ಅದೇ ರೀತಿಯಾಗಿ ಹೈಕೋರ್ಟ್ ಇನ್ನೊಂದು ಪಾರ್ಟಿ ಏನು ಹೇಳಿದೆ, ನಿಮಗೂ ಸಹ ಸೂಚನೆ ಕೊಟ್ಟಿದೆ, ಆದಷ್ಟು ಬೇಗ ಒಂದು ಸಭೆ ಕರೆದು ಸಮಸ್ಯೆಗಳನ್ನ ಇತ್ಯರ್ಥ ಮಾಡಿರಿ ಅಂತ ನಾವು ಅವರಿಗೆ ಪತ್ರ ಕೊಡ್ತೀವಿ. ಮತ್ತು ಆ ಪತ್ರ ಇವತ್ತೇ ಬರಿತೀವಿ. ಇವತ್ತೇ ಬರೆದು ನಾಳೆ KSRTC MD ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ತಲುಪಿಸ್ತೀವಿ. ಸರ್, ಈಗ ಅಕಸ್ಮಾತ್ ಒಂದು ವೇಳೆ ಈಗ 2 ದಿನಗಳು 21ನೇ ತಾರೀಕು ಡೆಡ್ಲೈನನ್ನು ಏನು ಕೋರ್ಟ್ ನೀಡಿದೆ, ಗುರುವಾರದವರೆಗೂ ತಮಗೆ ಟೈಮ್ ಕೊಟ್ಟಿದೆ. ಸೊ ಅಕಸ್ಮಾತ್ ಆಗಿ ಗುರುವಾರದ ಒಳಗೆ ಸರ್ಕಾರ ಸ್ಪಂದಿಸದೇ ಇದ್ದಲ್ಲಿ ನೀವು ಯಾವ ರೀತಿಯಾಗಿ ಪ್ರೊಸೀಜರ್ನ ಮುಂದಾಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ? ಇಲ್ಲ, ಈಗ ಹೈಕೋರ್ಟು 2 ದಿವಸದ ಒಳಗೆ ನೀವು ಸಭೆ ನಿಗದಿ ಮಾಡಿ ದಿನಾಂಕ ಹೇಳ್ರಿ ಅಂತ ಹೇಳಿದೀವಿ ಹೊರತು 2 ದಿವಸದೊಳಗೆ ಇತ್ಯರ್ಥ ಮಾಡಿ ಅಂತ ಹೈಕೋರ್ಟು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಹೇಳಿಲ್ಲ. 2 ದಿವಸ ಅಂದರೆ ನಾಳೆ ಇಲ್ಲ ನಾಡದ್ದು ನೆಕ್ಸ್ಟ್ ಹಿಯರಿಂಗನ್ನು ಕೊಟ್ಟಿದೆ ಈ ಕೇಸಲ್ಲಿ. ಕೋರ್ಟ್ಗೆ ಸರ್ಕಾರಕ್ಕೆ ಏನು ಹೇಳಿದೆ, ಮುಖ್ಯಮಂತ್ರಿಗಳು ಮತ್ತು ಸಚಿವರ ಇದ್ರ ಜೊತೆಯಲ್ಲಿ ಸಂಘಟನೆಗಳ ಸಭೆಯನ್ನು ಯಾವ ತಾರೀಕಿನಲ್ಲಿ ನಿಗದಿ ಮಾಡ್ತೀವಿ ಅನ್ನೋದನ್ನು ತಿಳಿಸಿರಿ ಅಂತ ಕೇಳಿದೆ. ಅವರು 8 ಡೇಸ್ ತೊಗೋಬೋದು, 10 ಡೇಸ್ ತೊಗೋಬೋದು, ಅದೇನು ದೊಡ್ಡ ವಿಚಾರ ಅಲ್ಲ. ಅವರು ಆ ಸಭೆಯನ್ನು ನಿಗದಿ ಮಾಡಿದ ಮೇಲೆ ನಾವು ಆ ಸಭೆಯಲ್ಲಿ ಭಾಗವಹಿಸ್ತೀವಿ, ನಮ್ಮ ವಿಚಾರ ಮಂಡಿಸ್ತೀವಿ. ನಮಗೊಂದು ನಂಬಿಕೆ ಇದೆ, ಮುಖ್ಯಮಂತ್ರಿಗಳ ಸರ್ಕಾರದಕ್ಕೂ ಮತ್ತು ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅದರ ಮಧ್ಯೆ ಗ್ಯಾಪು ತುಂಬ ಇಲ್ಲ. ಇದು ಬ್ರಿಡ್ಜ್ ಮಾಡೋಕ್ಕೆ ಸಾಧ್ಯ ಇಲ್ಲದಿರೋ ಗ್ಯಾಪ್ ಅಲ್ಲ ಇದು. ಅವರು 12.5 ಆಫ್ ಕೊಟ್ಟಿದ್ದಾರೆ ಈಗಾಗಲೇ. ನಾವು 15ಕ್ಕೆ ಮೇಲೆ ಬನ್ನಿ, ನಾವು 25ರಿಂದ ಕೆಳಗೆ ಇಳಿತೀವಿ ಅಂತ ಹೇಳಿದ್ದೀವಿ. ಅದು ಖಂಡಿತವಾಗ್ಲೂ ಇತ್ಯರ್ಥ ಆಗುವಂಥ ಸಮಸ್ಯೆ. 24 ನಾವು ಡೇಟ್ ಹಿಂದಕ್ಕೆ ಬರಬೇಕು ಅಂತ ಕೇಳ್ತಾ ಇದ್ದೀವಿ. ಆ 15 ತಿಂಗಳ ಒಂದು ಏನು ಅರಿಯರ್ಸ್ ಇದೆ ಅದರಲ್ಲೂ ಕೂಡ ನಾವು ಬೇಕಿದ್ರೆ ಒಂದು 6 ತಿಂಗಳಷ್ಟು ಬಿಟ್ಕೊಡ್ಲಿಕ್ಕೆ ತಯಾರಿದ್ದೀವಿ ಅಂತ ಹೇಳಿ ನಾವು ಕೂಡ ಈಗಾಗಲೇ ಎಲ್ಲ ಕಡೆಗೂ ಹೇಳಿದ್ದೀವಿ. ಸರ್ಕಾರಕ್ಕೆ, ಮ್ಯಾನೇಜ್ಮೆಂಟ್ಗೆ ಎಲ್ರಿಗೂ ತಿಳಿಸಿದ್ದೀವಿ. ಆ ಹಿನ್ನೆಲೆಯಲ್ಲಿ ಮಾತುಕತೆ ನಡೆದು ಒಂದು ಇತ್ಯರ್ಥಕ್ಕೆ ನಾವು ಬರ್ತೀವಿ ಅನ್ನೋಂಥ ನಂಬಿಕೆ ನನಗಿದೆ. ಓಕೆ. ಸೊ ವನಿತಾ, ಒಟ್ಟಾರೆಯಾಗಿ ಈಗ ಏನು ಜಂಟಿ ಕ್ರಿಯಾ ಸಮಿತಿ ಒಂದು ಸಭೆಯನ್ನು ಮಾಡ್ತಾರೆ, ಬೆಳಿಗ್ಗೆ ಸಭೆಯ ಬಳಿಕ ಪ್ರೆಸ್ ಮೀಟನ್ನು ಮಾಡಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿರುವಂಥದ್ದು. ಸರ್ಕಾರ ನಮಗೆ ಏನು ನಾವು ಈಗ 26 ತಿಂಗಳ ಇನ್ನು 25% ನಾವು ಕೇಳಿದ್ದೀವಿ, ಈಗ ಅದರಲ್ಲಿ 12.5% ಕೊಡೋದಕ್ಕೆ ಒಪ್ಪಿಗೆ ನೀಡಿದೆ. ಒಂದು 15% ಮೇಲಾಗಿ ವೇತನ ಪರಿಷ್ಕರಣೆಯನ್ನು ಮಾಡಿದ್ರೆ ನಾವು ಅದಕ್ಕೆ ಒಪ್ಕೊಳ್ತೀವಿ. ಒಟ್ಟಾರೆಯಾಗಿ ಇತ್ಯರ್ಥವನ್ನು ಮಾಡೋದರ ಜೊತೆಗೆ ನಮ್ಮ ಬೇಡಿಕೆಗಳಿಗೂ ಸಹ ಸರ್ಕಾರ ಸ್ಪಂದಿಸಬೇಕು ಅನ್ನುವಂಥದ್ದು ಅವರ ಬೇಡಿಕೆ ಆಗಿದೆ. ವನಿತಾ, ಥ್ಯಾಂಕ್ ಯು ಲಕ್ಷ್ಮಿ, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.